ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ ಮೊದಲನೇ ಸಂಧಿ ಮುಂದುವರಿತಾ ಇದೆ. ಭೀಷ್ಮಾಚಾರ್ಯರು ಅದು ದುರ್ಯೋಧನನನ್ನು ಕಳಿಸಿದರಂತೆ. ಅಪ್ಪ, ನಾನೆಲ್ಲ ಸೇನಾಧಿಪತಿಯನ್ನಾಗಿ ಮಾಡು ನನ್ನನ್ನು, ನಾನು ಮುಂದಿನ ಒಂದು ಪರಿಸ್ಥಿತಿಯನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಮಲಗಿದಾಗ ಬೆಳಿಗ್ಗೆ ಎದ್ದಿದ್ದಾನೆ ದುರ್ಯೋಧನ. ಅರಸನುಪ್ಪವಿಡಿಸಿದನು ಅವನೀಶ್ವರನು ವಿಹಿತ ಸತ್ಕರ್ಮವನು ವಿಸ್ತರಿಸಿದನು. ಚಾವಡಿಗೆ ಬಂದನು ಹರುಷದುಬ್ಬಿನಲಿ. ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನೆಲ್ಲ ಮುಗಿಸಿಬಿಟ್ಟು ಸೀದ ಬಂದಿದನಂತೆ ಆ ಒಂದು ಸಭಾಂಗಣಕ್ಕೆ. ಚರರ ನಟ್ಟಿದನು ಅಖಿಲ ಧರಣೀಶ್ವರ ನಿಕಾಯಕ್ಕೆ. ಸಕಲ ಸುಭಟರ ಭರಿಸಿದನು ತರಿಸಿದನು ಪಟ್ಟಕ್ಕೆ ಬೇಹ ವಸ್ತುಗಳ. ಪಟ್ಟಾಭಿಷೇಕ ಮಾಡಬೇಕಲ್ಲ, ಅದಕ್ಕೆಲ್ಲ ಸಾಮಾನನ್ನು ಸರಂಜಾಮನ್ನು ಎಲ್ಲವನ್ನ ತರಿಸಿಬಿಟ್ಟು ರೆಡಿ ಮಾಡ್ತಿದ್ದಾನಂತೆ ದುರ್ಯೋಧನ. ಯಾರಿಗೆ? ಭೀಷ್ಮಾಚಾರ್ಯರಿಗೆ. ಏನು ಮಾಡಬೇಕು? ಸೇನಾಧಿಪತಿ ಪಟ್ಟವನ್ನು ಕಟ್ಟಬೇಕು. ಗುರುತನುಜಾರವಿಸೂನು ಮದ್ರೇಶ್ವರ ಕೃಪದ್ರೋಣಾದಿಗಳು ಬಂದರ ಮನೆಗೆ ಹೊಕ್ಕರು ನದೀನಂದನನ ಬಳಿ ಬಿಡಿದು. ಭೀಷ್ಮಾಚಾರ್ಯರು ಮುಂದೆ ಬರ್ತಾ ಇದ್ದಾರಂತೆ. ದ್ರೋಣ, ಕೃಪ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಇವರೆಲ್ಲ ಕರ್ಣ ಇವರೆಲ್ಲ ಬರ್ತಾ ಇದ್ದಾರಂತೆ. ನೆರೆದರವನೀ ನಿರ್ಜರರು ಕೇಸರಿಯ ಪೀಠವ ರಚಿಸಿ ವೈದಿಕ ಪರಿಣತರ ಮತದಿಂದ ವಿಸ್ತರಿಸಿದರು ಮಂಗಳವ. ಧರಣಿ ನಿರ್ಜರರು ನೆರೆದರು. ಅಲ್ಲೆಲ್ಲ ಪುರೋಹಿತ ವರ್ಗ ಎಲ್ಲರೂ ಕೂಡ ನೆರೆದಿದ್ದಾರಂತೆ. ಅಲ್ಲೆಲ್ಲ ಆ ಒಂದು ಪಟ್ಟಾಭಿಷೇಕಕ್ಕೆ ತಯಾರಿ ನಡೆದಿದೆಯಂತೆ. ಕಮಲಜನ ಕರದಿಂದ ಗಂಗಾವಿಮಲನು ನದಿಯಿಂದ ಇಳಿತಂದು ಸಾರ್ದುದೋ ಹಿಮಗಿರಿಯನೆಂಬಂತೆ ಇಳಿದುದು ಪಟ್ಟದಭಿಷೇಕ. ಏನು ದೇವಾನುದೇವತೆಗಳೆಲ್ಲ ಕಲಿತು ಬಿಟ್ಟಿದ್ದಾರೆ. ಯಾಕೆಂದರೆ ಭೀಷ್ಮಾಚಾರ್ಯ ಸೇನಾಧಿಪತಿ ಆಗ್ತಾರೆ ಅಂದರೆ ಸಾಮಾನ್ಯನ. ಆರತಿಯ ನೆತ್ತಿದರು ತಂದು ಪಾರತಿಯ ಸೋಸಿದರು. ಭೀಷ್ಮಾಚಾರ್ಯರಿಗೆ ಪಟ್ಟ ಆ ಸಿಂಹಾಸನ ಮೇಲೆ ಕೂಡಿಸಿಬಿಟ್ಟು ಆರತಿಯನ್ನ ಎಲ್ಲವನ್ನ ಎತ್ತಿದರಂತೆ. ರೂಪ ಪರಿವಾರವೆಲ್ಲವೂ ಬಂದು ಕಂಡುದು ಕಾಣಿಕೆಯ ನೀಡಿ. ರಾಜಾದಿರಾಜರೆಲ್ಲ ಬಂದುಬಿಟ್ಟು ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಕೌರವೇಂದ್ರನ ಮೋಹರದ ಗುರುಭಾರ ಭೀಷ್ಮಂಗಾಯಿತು. ಆ 11 ಅಕ್ಷೋಹಿಣಿ ಸೈನ್ಯದ ಒಂದು ಗುರುತರವಾಗಿರತಕ್ಕಂಥ ಭಾರ ಭೀಷ್ಮಾಚಾರ್ಯರಿಗಾಯಿತು. ಭೀಷ್ಮಾಚಾರ್ಯರನ್ನು ಸೇನಾಧಿಪತಿಯನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದನು ದುರ್ಯೋಧನ. ಸಮರದ ವೀರ ಪಟ್ಟವನಂತರಾಚಾರ್ಯಾದಿಗಳು ನಲಿಯೇ. ಎಲ್ರಿಗೂ ಕೂಡ ಸಮಾಧಾನ ಆಯಿತು. ಭೀಷ್ಮಾಚಾರ್ಯರು ಮಾಡಿದ್ದು ಅವರೇ ಹಿರಿಯರು, ಮಹಾಪ್ರಚಂಡರು. ಈ ನದಿ ನಂದನನ ಬಲದಲ್ಲಿ ಸೇನೆ ಶಿವಗಂಜುವುದೇ. ಆವಾಗ ಏನು ದುರ್ಯೋಧನನಿಗೊಂದು ಸಂತೋಷ ಆಗಿಬಿಡ್ತು ಅಂತನಂತೆ. ಈ ನದಿ ನಂದನನ ಬಲದಲ್ಲಿ ಸೇನೆ ಶಿವಗಂಜುವುದೇ. ಈಶ್ವರನು ಕೂಡ ಇದರಲ್ಲಿ ಸೇನೆ. ಯಾಕೆಂದರೆ ಇವಾಗ ಸೇನಾಧಿಪತಿಗಳು ಭೀಷ್ಮಾಚಾರ್ಯರು. ಕುಂತಿ ಸೂನುಗಳಿಗೆ ಅರಣ್ಯ ಜಪವಿನ್ನ ಅವರಿಗಿಳೆಗೇಕೆ. ಇನ್ನ ಪಾಂಡವರೇನಿದ್ರು ಅಡವಿಗೆ ಹೋಗ್ಬೇಕಾದ್ದೇ, ಅವರಿಗೆ ಭೂಮಿ ಸಿಗಲ್ಲ. ಮಾನ ನಿಧಿ ಭೀಷ್ಮಂಗೆ ಸಮರ ಸಮಾನ ಭಟರಿನ್ನಾವನೆಂದು ಮನೋನುರಾಗದ ಮೇಲೆ ಕೌರವರಾಯ ಬಂಡಿಸಿದ. ಇನ್ನು ಭೀಷ್ಮಾಚಾರ್ಯರಿಗೆ ಸಮರದಲ್ಲಿ ಯಾರಿದ್ದಾರೆ ಎದುರುಗಟ್ಟತಕ್ಕಂಥವರು ಅಂತ ಹೇಳಿಬಿಟ್ಟು ಅವನು ಹೊಗಳ್ತಾ ಇದ್ದಾರಂತೆ ಭೀಷ್ಮಾಚಾರ್ಯರನ್ನ. ಅಲ್ಲೇ ಪಕ್ಕದ ಕರ್ನಿದ್ದವನಿಗೆ ಹೊಟ್ಟೆ ಗುರು ಬಿದ್ದುಬಿಡು. ನೋಡ್ರಿ, ಯಾವ ಟೈಮಿಗೆ ಯಾರ ಮನಸ್ಸು ಅತ್ಲಾಗ ತಿರುಗ್ತದೆ ಗೊತ್ತಿಲ್ಲ.
ದುರ್ಯೋಧನ, ಎಲೆ ಮರುಳೆ ಭೂಪಾಲ ಕೌರವ ಕುಲ ಪಿತಾಮಹನಹನು ಧರ್ಮಗಳಲ್ಲಿ ಪರಿಣಿತನಹನು ಕಾಳೆಗವೆತ್ತಲಿವರೆತ್ತ ಇರಬಹುದು. ದುರ್ಯೋಧನ, ಭೀಷ್ಮಾಚಾರ್ಯರು ಉಭಯ ಕುಲ ಪಿತಾಮಹರಿರ್ಬೋದು. ಪ್ರತಿಯೊಂದು ವಿಚಾರಗಳಿಗೂ ಕೂಡ ಅವರು ಮಹಾಪ್ರಚಂಡರಿರ್ಬೋದು, ಜಪತಪಗಳನ್ನು ಅರಿತಿರ್ತಕ್ಕಂಥವ್ರು ಇರ್ಬೋದು. ನನಗೆ ಯುದ್ಧ ಅಂತ ಇಲ್ಲಿ ಗೊತ್ತಯ್ಯ, ಭೀಷ್ಮಾಚಾರ್ಯರಿಗೆ ಏನನ್ನ ಜ್ಞಾನ ಇದೆ ತಲೆಗೆ. ಅವ್ರು ಯಾವ ಯುದ್ಧ ಮಾಡ್ತಾರಯ್ಯ? 900 ವರ್ಷದ ಮುದುಕ ತಲೆ ಕಟ 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 ನಡುಗ್ತಾ ಇದೆ. ನಿನಗೆ ನಾಚಿಕೆ ಆಗಲ್ಲ ಅವ್ರನ್ನ ಸೇನಾಧಿಪತಿ ಮಾಡೋದಕ್ಕೆ. ಗಳದ ಕರಳನ ದೊರೆಯ ಭಟಮಂಡಳಿಯೊಳಗೆ ಮನ್ನಡೆಗೆ ಈಶ್ವರನ ಸಮಾನ ಅಂತೀಯಲ್ಲ. ಇಂಥ ಹೋಗಿ ಕೆಲಸಕ್ಕೆ ಬರದೇ ಇರತಕ್ಕಂಥ ಮುದುಕನ್ನ ಶಿವನಿಗೆ ಹೋಲಿಸ್ತೀಯಲ್ಲ ದುರ್ಯೋಧನ. ಹೇಳೈ ಕಳಿದ ಹಗೆಯಂಗೆಂದು ಗಹಗಹಿಸಿದನು. ಕಲಿಕರ್ಣ ಹರೇ ಹೋಗಿ ಮುದುಕಾಗಿದ್ದಾನೆ, ತಲೆ ಎಲ್ಲ ಬೆಳ್ಳಗಾಗಿದೆ. ನಿನಗೆ ತಲೆ ಇಲ್ಲ ಇವನು ಸೇನಾಧಿಪತಿ ಮಾಡೋದಕ್ಕೆ. ಏನು ಹೊಗಳ್ತಾ ಮಾತಾಡ್ತಿದ್ದೀಯ ದುರ್ಯೋಧನ? ಯಾರನ್ನ ಹೊಗಳ್ತಾ ಇದೀಯಾ? ಹೆಂಗಿದ್ದಾರೆ ಗೊತ್ತಾ ಭೀಷ್ಮಾಚಾರ್ಯರು? ನೋಡ್ತಾ ಇದೆಯಲ್ಲ, ಏನು ಅಷ್ಟು ಜನ ಸೈನ್ಯ ಸಾಗರದಂಗೆ ನೆರೆದು ಬಿಟ್ಟಿದ್ದಾರೆ. ಸಾಮಂತರಾಜರು, ಯುವರಾಜರು, ರಾಜಾದಿರಾಜರು, ಮಂತ್ರಿಗಳು, ಸೇನಾಧಿಪತಿಗಳು, ಅವರ ಮಧ್ಯೆ ಭೀಷ್ಮಾಚಾರ್ಯನ ಬಾಯಿಗೆ ಬಂದಂಗೆ ಬೈತಿದನಂತೆ ಕರ್ಣ. ದುರ್ಯೋಧನ, ತೊಲಗು ಸಡಿಲಿದ ಕಲ್ಲ ಬತ್ತಿದ ಹೆಗಲು ನರುಗಿದ ನೆರೆದ ಮೀಸೆಯ ಜಗುಳ್ದ ಪೊಲುಗಳ ಕಾಯಿದೆಲುಗಳ ನೆಗ್ಗಿದ ಭಯವದ ಅಗಿಯಲ ಲುಗುವ ತಲೆಯ ಮುಪ್ಪಿನ ಮುಗುದ ನೀತನ ಕಾದ ಹೇಳಿದು ನಗೆಯ ಸುರಿದೈ ರಾಯ ಕಟಕದೊಳಿಂದನ ಕರ್ಣ. ತೊಗಲು ಸಡಿಲಿದ, ಆ ತೊಗಲುಗಳೆಲ್ಲ ಇಳೆ ಬಿದ್ದಿದ್ದಾವೆ. ಗಲ್ಲ ಬತ್ತಿದ ತೊಗಲು ಸಡಿಲಿದ ಗಲ್ಲ ಗತ್ತೆಲ್ಲ ಇಳೆ ಬಿದ್ದುಬಿಟ್ಟದೆ. ಬತ್ತಿದ ಹೆಗಲು, ಆ ಹೆಗಲೆಲ್ಲ ಬತ್ತೋಗ್ಬಿಟ್ಟದೆ. ನರುಗಿದ ರಥ ಮೀಸೆ ಗಡ್ಡ ತಲೆ ಎಲ್ಲ ಬೆಳ್ಳಗಾಗ್ಬಿಟ್ಟದೆ. ಜಗುಳ್ದ ಹಲ್ಲು, ಒಂದು ಹಲ್ಲಿದಾವೇನು ನೋಡ ಅವ್ನ ಬಾಯಿಗೆ, ಮಾತಾಡಕ್ಕೆ ಕೂಡ ಬರಲ್ಲ. ಹಾಯಿದೆಲುಗಿನ ನೆಗ್ಗಿದ ಭಯವದ ಅಗಿಯಲುಗುವ ತಲೆಯ ಮುಪ್ಪಿನ ತಲೆ ಗಡ 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 ನಡುಗ್ತಾ ಇದೆ. ಬಾಯಿಗೆ ಅಗಿಯಕ್ಕೆ ಕೂಡ ಶಕ್ತಿ ಇಲ್ಲ. ಏನು ಮಾಡ್ತಾನೆ ಅಲ್ಲಿ ಹೋಗಿ ಯುದ್ಧದಾಗಿ? ಕಾದ ಹೇಳಿದು ನಗೆ ಸುರಿದೈ ರಾಯ ಘಟಕದೊಳಿಂದ ನಗ್ತಿಯಾರ ನೋಡವರೆಲ್ಲ ರಾಜ ಮಹಾರಾಜರೆಲ್ಲ ಕುತ್ಕೊಂಡು ಪಕ್ಕ 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 ನಗ್ತಿದ್ದಾರೆ ನೋಡೋದು. ದುರ್ಯೋಧನ ಎಂತವನ್ನು ಮಾಡಿದೆಯಲ್ಲ ಈ ಸೇನಾಧಿಪತಿ. ಏನು ಮಹಾವೀರ ಕಡಿಮೆ ಬಿದ್ದಿದ್ರೆ? ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಆಮೇಲೆ ದ್ರೋಣಾಚಾರ್ಯರು, ನಾನು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಇನ್ನೊಬ್ಬರು ವಿಕರ್ಣ, ಎಂತೆಂಥ ಮಹಾಪ್ರಚಂಡ, ದುಶ್ಯಾಸನ, ಎಲ್ಲ ಇದ್ದಾರಲ್ಲ. ಎಲ್ಲ ಬಿಟ್ಟು ಭೀಷ್ಮಾಚಾರ್ಯರು ಮಾಡಿಬಿಡ್ತಿದ್ದೆ. ಇಲ್ಲಿ ಭೀಷ್ಮನು ರಾಘವನ ಬಲದಲ್ಲಿ ಜಾಂಬುವನು. ಸರಿ ಹೋಗಿದೆ ಇಬ್ಬರಿಗೂ. ಇಲ್ಲಿ ಭೀಷ್ಮಾಚಾರ್ಯ ಹೆಂಗಿದ್ರು, ಅಲ್ಲಿ ರಾಮದೇವರು, ತ್ರೇತಾಯುಧ ರಾಮದೇವರು ಸೈನ್ಯದೊಳಗೆ ಅವನೊಬ್ಬನು, ಯಾರು? ಜಾಂಬು ಅಂತ. ಇಲ್ಲಿ ಭೀಷ್ಮನು ರಾಘವನ ಬಲದಲ್ಲಿ ಜಾಂಬುವನು. ಭಯ ವೀರರು ಬಲ್ಲಿದರು ಬಳಿ ಕುಳಿದ ಸುಭಟರ ಶೌರ್ಯ ಒಪ್ಪುವುದೇ. ಅವರಿಬ್ಬರು ಮಹಾವೀರರು. ಭೀಷ್ಮಾಚಾರ್ಯರು ರಾಮದೇವ್ರ ಸೈನ್ಯದಾಗೆ ಜಾಂಬು ಅಂತ. ಸರಿ ಹೋಗಿ ಅವನಲ್ಲಿ ಅವನು ಹೊಗಳೊಗಳು ಅವನ ಅಟ್ಟಕ್ಕೇರಿಸಿದ್ದ. ನೀನು ಇವನು ಹೊಗಳೊಗಳು ನೀನು ಅಟ್ಟಕ್ಕೇರಿಸ್ತಿದ್ದೀಯ. ಇನ್ಯಾರು ಕೆಲವನ್ನೆಲ್ಲ ಬಾಳೆ ತೊಟ್ಕೊಂಡಿದ್ದಾರೆ ಕೈಗೆ. ನಿಲ್ಲು ನೀ ಕೊಲಲ ಅಳಸುವರೇ ಹಾಗೆ ಎಲ್ಲಿ ಒಪ್ಪಿಸಿ ಕುಲಿಸಲೇತಕ್ಕೆ ಬಿಲ್ಲಿನಲ್ಲಿ ಬಡಿದ ಅಡ್ಡಗಡಹುವಿನಿಂದ. ಈ ಮುದುಕನ್ನು ಕರ್ಕೊಂಡೋಗ ಆ ಸೈನ್ಯದೊಳಗೆ ಆ ಪಾಂಡವರು ಬಿಲ್ಲುಗಳು ಬತ್ತಳಿಕೆಗಳಿಂದ ಹೊಡಿಸಿ ಖಡ್ಗದಿಂದ ಇವನು ಕುತ್ತಿಗೆ ಕತ್ತರಿಸಿ ಯಾಕಲ್ಲ ಅಲ್ಲಿ ಆ ಮುದುಕನ್ನು ತಗೊಂಡೋಗಿ ಅಲ್ಲಿ ಕೊಲಿಸ್ತೀವಿ. ಇವಾಗಲೇ ನೀನು ಮೂವ್ ಅಂದ್ಬಿಟ್ಟು ಇವಾಗೇ ಕತ್ತರಿಸ್ಬಿಡ್ತು ನೀವು ತಲೆ ಅಂದ್ಬಿಟ್ಟು. ಅವನಿಗೇನು ಹುಳ ಬಿಸಿಬಿಟ್ಟು ಏನು ಕಥೆನು ಪೊಕ್ಕರು ತಲೆಗೆ ಹತ್ತಿಬಿಟ್ಟದಂತೆ ಕರ್ಣನಿಗೆ. ನಾನು ಮಹಾವೀರ ಅಂತಕ್ಕಂಥ ಒಂದು ಅಹಂಕಾರ ಬಾಯಿಗೆ ಬಂದಂಗೆ ಮಾತಾಡ್ತಿದೆ. ಅಲ್ಲಿ ಯುದ್ಧರಂಗದಲ್ಲಿ ಕೊಲಸ ಬಂದು ಇಲ್ಲೇ ನೀನು ಹೂವನ್ನು ಇಲ್ಲೇ ಕತ್ತರಿಸ್ಬಿಡ್ತೀನಿ, ನೀನು ಕತೆ ಮುಗಿಸ್ಬಿಡೋದು ಭೀಷ್ಮಾಚಾರ್ಯರು. ಅವಾಗ ದ್ರೋಣಾಚಾರ್ಯರು ನುಡಿಯದಿರು ನಿನ್ನ ಹವಣಿನ ಮಾಡಿಸದೆ ಮುಚ್ಚಲೆ ಬಾಯಿ ಅಂತ ದ್ರೋಣಾಚಾರ್ಯ. ಏನು ಬೊಗಳ್ತೀಯ ಕರ್ಣ ನೀನು? ನಾಚಿಕೆ ಆಗುತ್ತಾ ನಿನಗೆ ಮಾತಾಡೋಕ್ಕೆ? ನುಡಿಯದಿರು ನಿನ್ನ ಹವಣಿನ ಮಾಡಿಸನೆ ಸುರ ಸಿಂಧು ಜನು
ನೀನು ಅಂದ್ಕೊಂಡಂಗೇನು ಭೀಷ್ಮಾಚಾರ್ಯರು ಏನು ಅಂದ್ಕೊಂಡಿದ್ದಿ ಭೀಷ್ಮಾಚಾರ ಅಂದರೆ ನೀನು ಮಿಗೆ ಮೇಲರಿಯ ಯೌವನದ ಉಬ್ಬು ಗೊಬ್ಬಿನಲ್ಲಿ ಸುಮ್ಮನೆ ಆ ಯೌವನದ ಉಬ್ಬು ಗೊಬ್ಬಿನಿಂದ ಬಾಯಿಗೆ ಬಂದಂಗೆ ಬಾಯಿಗೆ ಬ್ರೇಕಿಲ್ದಂಗೆ ಮಾತಾಡ್ತಿದ್ಯಲ್ಲೋ. ನೀನು ಸರಿಯೇ ರಾಮ ಕಟಕವಹ ನೀನು ತಲೆಗಾಯ್ದ ಜಾಂಬುವಗೇನು ಕೊರತೆ ಎನ್ನುತ್ತ ಜರೆದನು ಗರುಡಿ ಆಚಾರ್ಯ. ಜಾಂಬುವಂತ ಉದಾಹರಣೆ ಕೊಡ್ತೀಯೇ ಈ ಭೀಷ್ಮಾಚಾರ್ಯರಿಗೆ. ಏನು ಜಾಂಬುವಂತ ಏನು ಮಾಡಿದ? ಸೈನ್ಯವನ್ನೇ ನಡೆಸಿ ಯುದ್ಧವನ್ನೇ ಗೆಲ್ಲಿಸಿದ. ನೀನು ಅರ್ಥ ಮಾಡ್ಕೊಳ್ಳದಂಗೆ ಕೆಲಸಕ್ಕೆ ಬರದೇ ಇರೋ ಮಾತಿನಿಂದ ಯೌವನದ ಒಂದು ಕೊಬ್ಬಿನಿಂದ ಮಾತಾಡ್ತಿದೆಯಲ್ಲ ಕರ್ಣ. ಏನು ಅಂದ್ಕೊಂಡಿದ್ದಿ ಭೀಷ್ಮಾಚಾರ ಅಂದರೆ? ರಣದೊಳೊಡ್ಡಿದರಾದಿಗಳ ನೀ ಹಣೆಯ ಪಟ್ಟದ ವೀರ ಜಯಿಸಲು ಹಣವಿಗಾಲೋಲೈಸಿ ಮಾಡುವೆ ನಡವಿಯಲಿ ತಪವ. ರಣದೊಳವಗಡಿದೆ ಗೆಡೆದನಾದರೆ ಮಡಿಯದಿರಿದಪೆನೆನ್ನಬರ ಮಾರ್ಗಣೆ ನಾವದೊಳಗೆ ಸನ್ನಿಸೆ ಇಂದನ. ಆಚಾರ್ಯ ನೀವು ಕೇಳ್ರಿ, ನಾನು ಹೇಳ್ತೀನಿ ಅಂತ ಕರ್ಣ. ಅವನೇನು ಸಾಮಾನ್ಯವಾದವನಲ್ಲ. ಏನು ಮಾತಾಡ್ತಿದ್ದೀರ ಆಚಾರ್ಯ ನೀವು ಬಾಯಿಗೆ ಬಂದಂಗೆ? ರಣದೊಳೊಡ್ಡಿದ ರಾತಿಗಳ ನೀ ಹಣೆಯ ಪಟ್ಟದ ವೀರ ಜಯಿಸಲು. ಈಗ ನಾನಿವತ್ತು ಚಾಲೆಂಜ್ ಮಾಡ್ತಿದ್ದೀನಿ ಭೀಷ್ಮಾಚಾರ್ಯ ಹತ್ರ. ಕೇಳ್ರಿ ಎಲ್ಲರೂ, ಭೀಷ್ಮಾಚಾರ್ಯ ಏನಾದರೂ ಯುದ್ಧದಲ್ಲಿ ಹೋಗಿ ಕೆಲವು ದಿನ ನಿಂತು ಹೋರಾಡಿ ಅವರನ್ನು ಗೆದ್ರೆ ಮಾಡುವೆ ನಡವಿಯಲ್ಲಿ ತಪವ. ನಾನೇ ಅದಕ್ಕಿರ್ಬೇಕು. ಈಗ ಮಹಾವೀರನಾಗಿ ಅಡವಿಗೆ ತಪಸ್ ಮಾಡಕ್ಕೆ ಹೋಗ್ತೀನಿ ನಾನು. ಅವಾಗ ಇವೆಲ್ಲ ಬಿಟ್ಬಿಡ್ತೀನಿ. ನಾನು ಬಿಲ್ಲು ಬಾಣ ಬತ್ತಳಿಕೆಲ್ಲ ಬಿಸಾಕಿ ಅಡವಿಗೆ ಹೋಗಿ ನಾನು ತಪಸ್ ಮಾಡ್ತೀನಿ. ಇನ್ನೇನು ಮಾಡ್ತೀನಿ ಗೊತ್ತಾ? ರಣದೊಳಗೆ ನಡಗೆಡೆದನಾದೊರೆ ಮಡಿಯದಿರಿದ ಪೆನು ಎನ್ನಬರ ಮಾರ್ಗಣೆಯನ ಹವದೊಳಗೆ ಸದ್ದಿಸೆ ಎಂದನ ಕರ್ಣ. ಅಕಸ್ಮಾತ್ ಏನಾದರೂ ಯುದ್ಧರಂಗದಲ್ಲಿ ಗೆದ್ದರೆ ಭೀಷ್ಮಾಚಾರ್ಯರು, ನಾನು ಅವತ್ತೇ ನನ್ನ ಬಾಣ ಬರ್ತಳಿಕೆ ಹಿಡಿಯಲ್ಲಿ ಬಿಸಾಕ್ಬಿಡ್ತೀನಿ. ಶಕ್ತಿ ಇಲ್ಲ ಅಂತ ನಾನು ಮಾತಾಡ್ತಿದ್ರೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರ ದ್ರೋಣಾಚಾರ್ಯ. ಅವಾಗ ಭೀಷ್ಮಾಚಾರ್ಯಗೆ ಸಿಟ್ಟು ಬಂದ್ಬಿಡು. ರೇ ಕರ್ಣ ಮುಚ್ಚ ಬಾಯಿ ಅಂತ ಭೀಷ್ಮಾಚಾರ್ಯ. ಏನು ಮಾತಾಡ್ತಿದೀಯ? ಗಳಹದಿರು ರಾಧೇಯ ನಿನ್ನಯ ಕುಲವ ನೋಡದೆ ಮೇರೆ ದಪ್ಪುವ ಸಲುಗೀದಲೇ ಸ್ವಾಮಿ ಸಂಪತ್ತಿನ ಸಗಾಢದಲ್ಲಿ ದುರ್ಯೋಧನನ ಹಿಂದಿದ್ದೀನಿ ನಾನು ಅಂತ ಇಟ್ಕೊಂಡು ನನಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀಯ ನೀನು. ಕರ್ಣ ಭೀಷ್ಮಾಚಾರ್ಯ ಪ್ರಾರಂಭ ಮಾಡಿಬಿಟ್ರು. ಆ ಒಂದು ಯೌವನದ ಕೊಬ್ಬನಿಂದ ನಂಗೆ ಮಾತಾಡಂಗೆ ಮಾಡುತ್ತೆ. ಬಾಯಿಗೆ ಬಂದಂಗೆ ದಿಕ್ಕು ತಪ್ಪಿದ್ದು ಮಾತಾಡ್ತಿದೆಯಲ್ಲೋ ಕರ್ಣ. ದೊಡ್ಡವರಿಲ್ಲ, ಸಣ್ಣವರಿಲ್ಲ, ಸಭೆ ಇಲ್ಲ, ರಾಜ ಮಹಾರಾಜರೆಲ್ಲ ನೆರೆದಿದ್ದಾರೆ. ಏನು ಮಾತಾಡ್ತಿದೀಯ ಕರ್ಣ ನೀನು? ಕಲಿಗಳುಳಿದೆಂತೆನ್ನ ಸರಿಸಗೆ ನಿಲುವನಾಮನು ದೇವದಾನವರೊಳಗೆ ನಿನ್ನೊಡನಿರ ವರಲಿ ಫಲವೇ. ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರು ಆದಿಯಾಗಿ 330 ಕೋಟಿ ಜನ ದೇವತೆಗಳ ಅಷ್ಟದಿಕ್ಪಾಲಕರು ತ್ರಿಮೂರ್ತಿಗಳು ಬಂದು ನಿಂತ್ಕೊಳ್ಳಲಿ ಕರ್ಣ. ನೋಡ ನನ್ನ ಪರಾಕ್ರಮ. ನಿಲ್ತೀಯನೋ ನೀನು? ತಾಕತ್ತಿದ್ರು ನಿಲ್ಲ. ಏನಂದ್ಕೊಂಡಿದ್ದೀನಿ ನನ್ನ? ನಿನ್ನಂಥ ಕೆಲಸಕ್ಕೆ ಬರದೇ ಇರತಕ್ಕಂಥವರಿಗೆ ನಪುಂಸನಿಗೆ ಏನು ಗೊತ್ತಲ್ಲ ನನ್ನ ಶಕ್ತಿ. ಎಷ್ಟು ಬಡ್ಕೊಂಡ್ರೆ ಏನು ಬಂತು ನಿನ್ನ ಹತ್ರ? ಕೇಳು ನೃಪ ಕೇಳೈ ಜಯದ್ರಥ ಕೇಳು ಗುರುಸುತ ಕೇಳು ಶಲ್ಯ ಕುಂಭಜ ಕೇಳು ದುಶಾಸನ ವಿಕರ್ಣ ಸುಲೋಚನಾದಿಗಳು. ಎಲ್ಲ ಸಭಾಸದರು ಕೇಳ್ರಿ. ಕರ್ಣ ಚಾಲೆಂಜ್ ಮಾಡಿದ್ದಾನೆ, ನಾನು ಅದಕ್ಕೆ ಪ್ರತಿ ಚಾಲೆಂಜ್ ಮಾಡ್ತೀನಿ. ಕೇಳು ನೃಪ ಕೇಳೈ ಜಯದ್ರಥ. ದುರ್ಯೋಧನ ಕೇಳು, ಜಯದ್ರಥ ಕೇಳು, ಗುರುಸುತ ಕೇಳು, ಶಲ್ಯ ಕೇಳು, ಕುಂಭಜ ದ್ರೋಣಾಚಾರ್ಯನೇ ಕೇಳ್ರಿ, ದುಶಾಸನ ವಿಕರ್ಣ. ನಾನು ಕೇಳಲಿಲ್ಲ ಅನಿಸ್ಕೋಬೇಡ್ರಿ, ತಿರುಗ್ರಿ ಕಡೆ ಅಲ್ಲ. ಒಳ್ಳೆ ಸಮಯ ಬಂದಿದೆ, ನನಗೂ ಅವನಿಗೂ ಬಿದ್ದದೆ. ಇವಾಗ ನೋಡೋಣ ಯಾರು ಗೆಲ್ಲಿತೀವಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ. ಕಾಳಗದೊಳರಿ ದಶಸಹಸ್ರ ನೃಪಾಲಕರ ಮಣಿಖಚಿತ ನಿರ್ಮಲ ಮೌಳಿಗಲ ದಿಗುಬಲೆಯ ಕೊಡುವೆನು ದಿವಸ ದಿವಸದಲ್ಲಿ. ನಾನೆಷ್ಟು ದಿನ ಕುರುಕ್ಷೇತ್ರ ಯುದ್ಧವನ್ನು ಮಾಡ್ತೀನೋ ಅಷ್ಟು ದಿನ ಪ್ರತಿ ದಿನ 10,000 ಜನರನ್ನು ಕೊಂದೇ ಇದ್ದರೆ ನಾನು ಭೀಷ್ಮನೇ ಅಲ್ಲ. ಹೋಗಲ್ಲ, ಅದೇನು ಚಾಲೆಂಜ್ ಮಾಡ್ಕೊಂಡ್ಬರ್ತೀವಿ ಮಾಡಿ. ಪ್ರತಿ ದಿನ 10,000 ಜನರನ್ನು ಕೊಲ್ತೀನಿ ಕಣಲ್ಲ. ಏನು ನನ್ನನ್ನು ಶಕ್ತಿ ಇಲ್ಲ ಅಂತ ಮುಗಳಿದೆಯಲ್ಲ, ನೀನು ಎದುರಿಗಿರ್ತೀಯಲ್ಲ, ನಿನಗೆ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಂಡು ನೀನು ಜೀವ ಸಹಿತ ಇರೋದು ಮೊದಲು ನೋಡ್ಕೆ.
ನೀನು ಜೀವ ಸಹಿತ ಇರ್ತಿ ಅಂತಲೇ ನಾನು ಈ ಈ ಪಂಥವನ್ನು ಮಾಡ್ತಿದ್ದೀನಿ. ನೀನು ಅಷ್ಟರೊಳಗೆ ನಿಗರಿಕೊಂಡ್ರೆ ಅದು ನಿನ್ನ ಕರ್ಮ. ಏನು ಮಾತಾಡ್ತೀಯ ನೀನು? ಏನು ಅಂದ್ಕೊಂಡಿದ್ದೀವಿ ಪರಾಕ್ರಮ ಅಂದರೆ? ಏನು ಅಂದ್ಕೊಂಡಿದ್ದೀವಿ ಯುದ್ಧ ಅಂದರೆ? ಏನು ನೀನೊಬ್ಬನಿಗೇನು ಗೊತ್ತಿರೋದು? ನಿಮ್ಮ ಅಪ್ಪ ನಿಮ್ಮಮ್ಮ ಯಾವರಲ್ಲಿ ಬೊಗಳಲ್ಲಿ? ಅದೇ ನಿನಗೆ ಗೊತ್ತಿಲ್ಲ. ನೀನು ನಡೆಬಾರ, ನೀನು ವಂಶ ಯಾವುದು? ನಾನು ನಮ್ಮ ಪೂರ್ವಜರ ಹೆಸರಲ್ಲೆಲ್ಲ ನೀನು ಬೊಗಳ ನೋಡೋಣ. ಹರಿಯ ಚಕ್ರವ ತುಡುಕಿಸುವೆ ಸಚರಾಚರ ಜಗತ್ಪತಿ ಅಣುರೇಣು ತನಕಾಷ್ಟ ಪರಿಪೂರ್ಣ ಜಗನ್ನಿಯಾಮಕ ಮಹಾಪ್ರಚಂಡನಾಗಿರ್ತಕ್ಕಂಥ ಪರಮಾತ್ಮ ನಾನು ಕೈಯಲ್ಲಿ ಆಯುಧ ಹಿಡಿಯಲ್ಲ ಅಂತ ಹೇಳಿದನಲ್ಲ, ಅವನ ಕೈಯಲ್ಲಿ ಚಕ್ರ ಹಿಡಿಸದೇ ಇದ್ರೆ ನಾನು ಭೀಷ್ಮನೇ ಅಲ್ಲ. ನೀನು ಬೊಗಳು. ನೀನೇನು ಮಾಡ್ತಿ ಬೊಗಳೋ? ವಾನರ ಬತಾಕನರತವ ಹಿಂದಕ್ಕೆ ಮುರಿಯಲಿಸುವೆನು ಮಹಿಮರಿಬ್ಬರ ನಡೆಬಳಿಗೆ ಕೆಡಿಸಿ. ಮಹಾಮಹಿಮರಿದಾರಲ್ಲ ಕೃಷ್ಣ ಮೇಲೆ, ಯಾರು? ಆಂಜನೇಯ, ಇವರ ಸಮೇತ, ಅರ್ಜುನನ ಸಮೇತ, ಕುದುರೆಗಳ ಸಮೇತ ಅರ್ಜುನನ ರಥವನ್ನು 100 ಗಾವದ ಹಿಂದಕ್ಕೆ, ಹಂಗೆ ಯುದ್ಧರಂಗದಲ್ಲಿ ಹಿಂದಕ್ಕೆ 100 ಗಾವದ ಓಡಿಸದೇ ಇದ್ರೆ ನಾನು ಭೀಷ್ಮಾಚಾರ್ಯರು. ಇವು 3 ಪಂಥಗಳು. ಒಂದು, ಪರಮಾತ್ಮನ ಕೈಯಲ್ಲಿ ಚಕ್ರ ಇಳಿಸ್ತೀನಿ. ಎರಡನೇದು, ಪ್ರತಿದಿನ 10,000 ಜನನ ಕುಲ್ತೀನಿ ನಾನು ಎಷ್ಟು ದಿನ ತನಕ ಯುದ್ಧವನ್ನು ಮಾಡಿದರೆ. ಮೂರನೇದು, ಆ ಹರಿಯ ರಥವನ್ನು ಹರಿ, ಅರ್ಜುನ, ಆಮೇಲೆ ಹನುಮಪ್ಪ, ಆ ಕುದುರೆಗಳ ಸಮೇತ 100 ಗಾವದ ಹಿಂದಕ್ಕೆ ಹಂಗೆ ಅಟ್ಟಿಸ್ಕೊಂಡು ಹೋಗಂಗೆ ಹೊಡಿತೀನಿ. ಏನಂದ್ಕೊಂಡಿದ್ದಿ ಭೀಷ್ಮ ಅಂದರೆ? ಸುರನರೋರುಗರೊಳಗೆ ಮೀಟಾದವರಿಗೆ ಮೀಟಾದರಿಗೆ ಕಟ್ಟಿದ ಟೊಳರು ಇವನು ಉಬ್ಬರಿಸಿ ನುಡಿದರೆ ನೊರಜ ಕೊಲುವೆನು ಕೈದುವೇಕೆಂದ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಾನೇ ದೊಡ್ಡ ಪರಾಕ್ರಮಿ ಅಂದ್ಕೊಂಡು ಇವನೇ ಅವನ ಕೆಲಸಕ್ಕೆ ಬರೆದು ನನ್ನ ಮಗನ ಗಡ್ಡಾಕೊಂಡು ದುರ್ಯೋಧನ ಅವನು ಲಫಂಗ. ಅವನು ಬಾಯಿಗೆ ಬಂದಂಗೆ ಮುಗ್ಳ್ತೀಯ. ಏನು ಮಾತಾಡ್ತೀನಿ ನೀನು? ನನಗೆ ಯಾಕೆ? ನನಗೆ ಬಿಲ್ಲು ಬೇಡ, ಬಾಣ ಬೇಡ, ಬತ್ತಳಿಕೆ ಬೇಡ, ನನಗೆ ನಾನೇ ಸಾಕು. ಏನು ಸುಮ್ಮನೆ ಹತ್ರಲೋಗ್ಬಿಡ್ತು ಆ ಒಂದು ಸಭೆ. ಜಲದಿ ಯುಬ್ಬಿದವೋನು ಸಭಾ ಮಂಡಳಿಯ ಸೌಹೃದಯ ವಾಗ್ವಿವಾದದ ಕಳಕಳಿಗೆ ದಿಗುತಟವ ಗಬ್ಬರಿಸಿದುದು ಗಾಢದಲ್ಲಿ. ಏನು ಭೂಮಿ ನಡಿಗ್ಬಿಡ್ತಂತೆ ಆ ಪಂಥಕ್ಕೆ, ಆ ಮಾತುಗಳಿಗೆ. ಕೆಲರು ಭೀಷ್ಮನನು ಇನತನೂ ಜನ ಕೆಲರು ಕೊಂಡಾಡಿದರು. ಕೌರವನಳುಕಿ ಭೀಷ್ಮನ ಬೇಡಿಕೊಂಡನು ವಿನಯ ಪರಮಪರನಾಗಿ. ಕೆಲವರು ಆ ಸಭೆಯಲ್ಲಿ ಭೀಷ್ಮನ ಹೊಗಳಿದ್ರು, ಕೆಲವರು ಕರ್ಣನನ್ನು ಹೊಗಳಿದ್ರು. ಅಷ್ಟೊತ್ತಿಗೆ ದುರ್ಯೋಧನ ಓಡಿ ಬಂತ ಆತನ ಕಾಲು ಹಿಡ್ಕೊಂಡ, ತಾತ ತಪ್ಪು ತಿಳ್ಕೊಬೇಡ ತಾತ, ಅವನೇನೋ ಕೆಲಸಕ್ಕೆ ಬರದೆ ಇರೋನು ಮಾತಾಡಿದ್ದಾನೆ, ಅವ್ನಿಗೇನು ಮಾತಾಡಬೇಕು ಅಂತ ಅರ್ಥ ಆಗಲ್ಲ ಅಂತ. ಬೀಳುಕೊಂಡುದು ರಜನಿ ಮರುದಿನ ವಾಳು ಕುದುರೆಯ ನಗಹಿ ಧರಣಿ ಪಾಲ ಸುಮುಹೂರ್ತದಲ್ಲಿ ಹೊಯಿಸಿದ ನಂದು ಹೊರಗುಡಿಯ ಸೂಳವಿಸಿದವು ಲಗ್ಗೆಯಲ್ಲಿ ನಿಸ್ಸಾಳ ಕೋಟೆಗಳು ಚತುರ್ಬಲ ಮೇಳವಿಸಿ ನಡೆದುದು ಸಮಸ್ತ ಮಹಾಮಹೀಶ್ವರರು. ಏನು ಸುಮ್ಮನೆ ತಿರುಗಿದನ ಬೆಳಿಗ್ಗೆ ಎದ್ದುಬಿಟ್ಟು ಸೈನ್ಯ ರೆಡಿಯಾಗ್ಬಿಡ್ತಂತೆ. 11 ಅಕ್ಷೋಹಿಣಿ ಸೈನ್ಯ. ವೀರ ಧೃತರಾಷ್ಟ್ರಂಗೆವರ ಗಂಗಾ ಗಾಂಧಾರಿಗೆ ರಗಿದನು. ಇವನೆದ್ದ ದುರ್ಯೋಧನ, ತನ್ನ ಒಂದು ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಧೃತರಾಷ್ಟ್ರ ಗಾಂಧಾರಿಗೆ ನಮಸ್ಕಾರ ಮಾಡಿದ. ಅವರವರ ಹರಕೆಯ ಭೂರಿಗಳ ಕೈಕೊಂಡನು. ಅವನೀಸುರರಿಗೆ ವಿನಮಿಸಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ, ಅವರ ಆಶೀರ್ವಾದವನ್ನು ಪಡೆದಿದ್ದಾನೆ. ಚಾರು ಚಾಚಬರದ ನಿಖರದಳು ವಯ್ಯಾರಿಸಲು ಜಯರವದರ ಬಸುದುದಾರ ಮೇರೆ ಬೀಳುಕೊಂಡನು. ಮೆರೆಯಲು ಬೀಳುಕೊಂಡನು ರಾಜಮಂದಿರವನ್ನು ಬೀಳ್ಕೊಟ್ಟಿದ್ದಾನೆ. ಯಾರು? ದುರ್ಯೋಧನ. ಒಡನೊಡನೆ ಕರಿತು ರಕವೀರಿದರೊಡನೊಡನೆ ಒಡನೆ ಹುಟ್ಟಿದ ಶತಕುಮಾರರು ಗಡನ ಆಪ್ತರು ಕರ್ಣ ಶಕುನಿ ಜಯದ್ರಥಾದಿಗಳು. ಅಡಸಿದವು ಸಿಗುರಿಗಳ ಭ್ರವ ತುಡುಕಿದವು ಜಲ್ಲರಿಗಳ ಅಂತ್ಯದ ಕಡಲವೋಲ್ ಪಡೆನಡಿಯ ಹಸ್ತಿನಪುರದ ಹೊರವಂಟ. ಏನು ಸುಮ್ಮನೆ 11 ಅಶ್ವಗಳೀ ಸೈನ್ಯನೂ ರೆಡಿಯಾಗಿಬಿಡ್ತು. ಭೀಷ್ಮಾಚಾರ್ಯರು ರೆಡಿಯಾದರು. ಅವ್ರ ಸೈನ್ಯ ಏನು? ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಅತಿರಥ ಮಹಾರಥರು, ಮಹಾಪ್ರಚಂಡರು, 11 ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಕೂಡ ಆ ಯುದ್ಧರಂಗದ ಕಡೆಗೆ ಹೋಗ್ತಾ ಇದೆಯಂತೆ. ಬಿಡೋದಕ್ಕೆ ಸೈನ್ಯ ಬಂತು ಕುರುಕ್ಷೇತ್ರದ ಕಡೆ. ಬುಗು ಬುಗಿಪ ಚುಂಬಕದ ಗಜ ಕೋಟೆಗಳ ಮುಂದಣ ಡೌಡೆಗಳ
ಭೂ ಗಗನ ಒಡನೊಡನು ಒದರೆ ಮೊರೆವ ಗಭೀರ ಬೇರಿಗಳ ಅಗಿವ ಪಟಹ ಮೃದಂಗ ಕದಹ ಕಹಳಾದಿಗಳ ಕಳಕಳ ರಭಸ ದಶದಿಕ್ಕುಗಳ ಮಾತಾಡಿಸಿ ಮಹಾಬಲ ತೆರಳಿತಿ ಭಪುರಿಯ. ಹಸ್ತಿನಾವತಿಪುರವನ್ನು ಬಿಟ್ಟು ಬರ್ತಾ ಇದೆಯಂತೆ. ಏನು ಸುಮ್ಮನೆ ತಗ್ಗ 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 ಅಂತ ಇದೆಯಂತೆ ಸುಮ್ಮನೆ ಸೈನ್ಯ. ಆ ಖಡ್ಗುಗಳು, ಈಟಿಗಳು, ಗುರಾಣಿಗಳು, ಬರ್ಚಿಗಳು, ಬಾಣಗಳು, ಬತ್ತಳಿಕೆಗಳು, ರಥಗಳು, ಧ್ವಜಪತಾಕಿಗಳು, ಸುಮ್ಮನೆ ಕುದುರೆಗಳು, ಆನೆಗಳು, ಏನು ವರ್ಣಿಸೋದಕ್ಕೆ ಅಸಾಧ್ಯ. 11 ಕ್ಷೋಹಿಣಿ ಸೈನ್ಯ ಕೌರವರದು, 7 ಕ್ಷೋಹಿಣಿ ಸೈನ್ಯ ಪಾಂಡವರದು. ಪಾಂಡವರಿಗೆ ಸೇನಾಧಿಪತಿ ದೃಷ್ಟದ್ಯುಮ್ನ, ಕೌರವರಿಗೆ ಸೇನಾಧಿಪತಿ ಭೀಷ್ಮಾಚಾರ್ಯರು. ಬಂತು ಅರರೇ ನಡೆದುದು ಸೇನೆ ಕುಲಗಿರಿ 2 ಕೂರ್ಮ ಪಣಿಯರಿ ಇಬ್ಬರ ದಿಶಾ ಮಾತಂಗಗಳ 16 ಅಳವಡಿಸಿ ಸರಸಿಜೋದ್ಭವ ಸುರಿಸದಿರ್ದರೆ ಧರಣಿ ಧರಿಸಲಾಗುವುದೇ ಧರಣಿ. ಬ್ರಹ್ಮನೇ ಸೃಷ್ಟಿ ಮಾಡದೇ ಇದ್ದರೆ ಭೂಮಿ ಸೈನ್ಯವನ್ನು ಧರಿಸಕ್ಕಾಗ್ತಿತ್ತ? ಅಂದರೆ ಈ ಸೈನ್ಯವನ್ನು ಧರಿಸುವಷ್ಟು ಶಕ್ತಿಯನ್ನು ಭೂಮಿಗೆ ಆ ಬ್ರಹ್ಮ ಕೊಟ್ಟಿದ್ದಾನಲ್ಲ ಅಂತ ಎಲ್ರಿಗೂ ಆಶ್ಚರ್ಯವಾಯಿತು. ಅನ್ನೋ ರೀತಿಯಲ್ಲಿ ಆ ಸೈನ್ಯ ಇದೆ ಅಂದರೆ ಹೆಂಗಿರ್ಬೋದು. ಕುರುಧರೆಗೆ ಬಂದುದು ಸೇನೆ ಪಯಣದ ಮೇಲೆ ಪಯಣದಲ್ಲಿ ನೇರವಾಗಿ ಕುರುಕ್ಷೇತ್ರಕ್ಕೆ ಬಂದಿದೆಯಂತೆ. ನಡೆದು ಬಂದುದು ಕೌರವೇಂದ್ರನ ಪಡೆ ಕುರುಕ್ಷೇತ್ರಕ್ಕೆ ಬಂದಿದೆ ಕೌರವನ ಸೈನ್ಯ. ಮೂಡನ ಕಡೆ ಲವ ಗಳಿಸಿದರು ಬೀಡಾಯಿತ್ತು ಹಿಲದಲ್ಲಿ. ಬೀಡು ಬಿಟ್ಟಿದ್ದಾರೆ. ಗುಡಿಗಳನ್ನು ಬಿಡಿಸಿದರು, ಲೋಹದ ತಡಿಗೆಗಳನ್ನು ಅಳವಡಿಸಿ ಬೀಡಿನ ನಡುವೆ ರಚಿಸಿದರು. ಅವನಿಪಾಲನ ರಾಜಮಂದಿರವ ಮೊಟ್ಟ ಮೊದಲು ದುರ್ಯೋಧನನ ಒಂದು ರಾಜಮಂದಿರವನ್ನು ರಚನೆ ಮಾಡಿದರಂತೆ. ಪಡೆಯ ಮುಂಗುಡಿ ಭೀಷ್ಮನದು, ಬಲನಡನು ಪಿಂಗುಡಿ ಆತನದು, ನೃಪಗಡನ ಬೀಡಿನ ಕಾಹು ಗಂಗಾಸುತನ ಗುರುಭಾರ. ಮುಂದೆ ಹಿಂದೆ ಅಕ್ಕ ಪಕ್ಕ ಅಷ್ಟದಿಕ್ಕುಗಳು ಕೂಡ ಭೀಷ್ಮಾಚಾರ್ಯರದೇ ಜವಾಬ್ದಾರಿ. ನಡೆವಡಾತನ ನೇಮ, ಮುಂದಕ್ಕೊಂದು ಹೆಜ್ಜೆ ಇಡೋದಕ್ಕೂ ಭೀಷ್ಮಾಚಾರ್ಯರ ನೇಮ ಬೇಕು. ಮರಳಿದು ಬಿಡುವಡಾತನ ಮಾತು, ಕೌರವ ಪಟೆಗೆ ಭಾರಿಯ ವಜ್ರ ಪಂಜರನಾದನ ಭೀಷ್ಮ. ವಜ್ರ ಪಂಜರವಾಗಿ ಬಿಟ್ಟಿದ್ದಾನಂತೆ ಭೀಷ್ಮಾಚಾರ್ಯರು ಆ ಕೌರವನ ಸೈನ್ಯಕ್ಕೆ. ಉಸಿರು ಬಿಟ್ಟರು ಭೀಷ್ಮಾಚಾರ್ಯರನ್ನು ಕೇಳಬೇಕು, ಯಾಕೆಂದ್ರೆ ಹಂಗಿದೆ ಪರಿಸ್ಥಿತಿ, ಸಾಮಾನ್ಯ ಅಲ್ಲ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಧೃತರಾಷ್ಟ್ರಂಗೆ ಮಕ್ಕಳ ಮೇಲೆ ನೆನಹಾಯಿತು ಅದುಕ ಶೋಕಾದ್ರೇಕ ಪಲ್ಲವಿಸೇ. ಪಾಪ ಅತ್ಲಗೆ ಸೈನ್ಯ ಎಲ್ಲ ಹೋಗ್ಬಿಡ್ತು. 11 ಕ್ಷೋಹಿಣಿ ಸೈನ್ಯ. ಈ ಕಡೆ ಸೈಲೆಂಟ್ ಇದೆ ಹಸ್ತಿನಾವತಿ ನಗರದ ಒಂದು ರಾಜಧಾನಿಯಲ್ಲಿ, ಅಲ್ಲಿ ಅರಮನೆಯಲ್ಲಿ. ಆ ಧೃತರಾಷ್ಟ್ರನಿಗೆ ಚಿಂತೆ ಎತ್ಕೊಂಡ್ಬಿಡ್ತು. ಕಾಳಗದೊಳೇನಾದರೋ ಭೂಪಾಲ ತಿಲಕರು ದೃಗುವಿಹೀನರ ಬಾಳಿಕೆ ಸುಡಲೆನುತ ತನ್ನೊಳು ಹಿರಿದು ಚಿಂತಿಸಿದ. ಏನಾದರೂ 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಪತ್ತೆ ಇಲ್ಲ. ಹೋದವ್ರ ಇನ್ಫಾರ್ಮೇಷನ್ನೇ ನನಗೆ ತಂದೇಳಲಿಲ್ಲ. ಧೃತರಾಷ್ಟ್ರ ಗಾಂಧಾರಿ ಕಂಡು ಬಿಡ್ತಿದಾರಂತೆ ಪಾಪ. ಮತ್ತು ಮಕ್ಕಳು ಏನು ಮಾಡ್ತೀಯ, ಏನು ಹೆತ್ತೊಟ್ಟಿಗೆ ಅಗ್ನ ಮುದ್ದು ಅನ್ನಂಗೆ. ಅವನೆಂತ ನನ್ನ ದುಷ್ಟ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಾ ಇದ್ದಾನೆ ಪಾಪ ಧೃತರಾಷ್ಟ್ರ. ಆ ಸಮಯದಲ್ಲಿ ರಾಯ ವೇದವ್ಯಾಸ ಮುನಿ ನಡೆ ತಂದು, ಅಷ್ಟೊತ್ತಿಗೆ ವೇದವ್ಯಾಸ ಮಹರ್ಷಿಗಳು ಪ್ರತ್ಯಕ್ಷರಾಗಿ ಗತಪರಿತೋಷವನ್ನು ಸಂತೈಸಿ ಕರೆಸಿದನಂದು ಸಂಜಯನ. ಪಾಪ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡಿಬಿಟ್ಟು ಶಿಷ್ಯನಾಗಿರ್ತಕ್ಕಂಥ ಸಂಜಯನನ್ನು ಕರೆಸಿದಾನೆ. ಸಂಜಯ, ನೀನಿಲ್ಲಿದ್ದುಕೊಂಡು ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರ, ಕುರುಕ್ಷೇತ್ರ ಯುದ್ಧಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಚಾರವನ್ನು ನೀನು ಹೇಳಬೇಕು. ಯಾರಿಗೆ? ಒಂದೊಂದು ಇಂಚು ಬಿಡದಂಗೆ ಧೃತರಾಷ್ಟ್ರನಿಗೆ. ಆ ಸಮರ ವೃತ್ತಾಂತ ನಿನಗೆ ಸಮಾಸ ವಿಸ್ತರವಾಗಲಿ, ಭೂಮೀಶ ತಿಲಕಂಗರಹುವುದು ನೀನೆಂದು ನೇಮಿಸಿದ. ನೀನಿಲ್ಲಿದ್ಕೊಂಡು ಅವರಿಗೆ ಹೇಳ್ತಾ ಇರಪ್ಪ, ಆವಾಗ ವಿಚಾರ, ಯಾರ್ಯಾರು ಯುದ್ಧ ಮಾಡಿದ್ರು, ಏನೇನಾಯಿತು, ಯಾರು ಗೆದ್ದರು, ಯಾರು ಸೋತರು ಅಂತ ಹೇಳಿಬಿಟ್ಟು ನೇಮಿಸಿದ. ಪರಮ ವೇದವ್ಯಾಸ ಮುನಿಪನ ಕರುಣವಾಗಲು ಕಂಗಳಿಗೆ ಗೋಚರಿಸಿತಿ ಭಾರತ ಮಹಾಸಂಗ್ರಾಮ ಸೌರಂಭ. ಯಾವಾಗ ಆ ಒಂದು ಶಕ್ತಿಯನ್ನು ಸಂಜಯನಿಗೆ ವರವನ್ನು ಕೊಟ್ಟರು, ಯಾರು
ವೇದವ್ಯಾಸ ಮಹರ್ಷಿಗಳು ಕೊಟ್ಟು ಹೋದರೋ ಆವಾಗ ಅವನಿಗೆ ಕೈ ಹಿಂಗುಜ್ಜಿ ಹಿಂಗೆ ನೋಡಿಬಿಟ್ರೆ ಇಡೀ ಕುರುಕ್ಷೇತ್ರವೇ ಸಿನಿಮಾದಲ್ಲಿ ಕಂಡಂಗೆ ಕಾಣ್ತಾ ಇತ್ತಂತೆ, ಟಿ ವಿಯಲ್ಲಿ ಕಂಡಂಗೆ. ಅಲ್ಲೇ ಮೊದಲೇ ಟಿ ವಿ ಸ್ಟಾರ್ಟ್ ಆಯಿತೋ ಏನೋ ಅಂತ ನಮಗನಿಸುತ್ತೆ. ಈಗೆಲ್ಲ ಟಿ ವಿ ಮೊಬೈಲು ಬಂದಿದ್ದಾವಲ್ಲ, ಅಲ್ಲೇ ಪ್ರಾರಂಭ ಆಗಿತ್ತು ಆವಾಗಲೇ, ಆ ಯುಗದಲ್ಲೇ. ಪರಮ ವೇದ ವ್ಯಾಸ ಮುನಿಪನ ಕರುಣವಾಗಲು ಕಂಗಳಿಗೆ ಗೋಚರಿಸಿತಿ ಭಾರತ ಮಹಾಸೌರಾಮ ಸಂರಂಭ. ದುರದ ವೃತ್ತಾಂತವನು ಚಿತ್ತೈ ಸರಸ ತಿಳುಹುವೆನೆಂದು ಸಲೆ ವಿಸ್ತರಿಸ ಬಗೆದನು ಸಂಜೆಯನು ಧೃತರಾಷ್ಟ್ರ ಭೂಪತಿಗೆ. ಮಹಾರಾಜ, ಪ್ರತಿಯೊಂದನ್ನು ನಾನು ಯುದ್ಧರಂಗದಲ್ಲಿ ನಡೀತಕ್ಕಂಥ ಸಮಾಚಾರವನ್ನು ನಿನಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿದನಂತೆ ಸಂಜೆ ಧೃತರಾಷ್ಟ್ರನಿಗೆ. ಅವಧರಿಸು ಧೃತರಾಷ್ಟ್ರ ಗಂಗಾಭವನ ನೇಮದಲ್ಲಿ ಅಂದು ಮಹದಾಹವಕ್ಕೆ ನಡೆದುದು ಕಟಕವಲ್ಲಿ ಉಲೂಕನೆಂಬುವನು. ಪ್ರಾರಂಭ ಮಾಡಿದ ಧೃತರಾಷ್ಟ್ರ, ಕೇಳು. ಸಂಜಯ ಸ್ಟಾರ್ಟ್ ಮಾಡ್ದ. ಅಲ್ಲಿ ಯುದ್ಧರಂಗಕ್ಕೆ ಹೋದಾಗ ಧೃತರಾಷ್ಟ್ರ ಆ ಭೀಷ್ಮಾಚಾರ್ಯರ ಒಂದು ನೇತೃತ್ವದಲ್ಲಿ ಸೈನ್ಯ ಅಲ್ಲಿ ಉಲೂಕ ಅನ್ನತಕ್ಕಂಥವನನ್ನು ಕಳಿಸಿದರು. ಎಲ್ಲಿಗೆ? ಪಾಂಡವರ ಸೈನ್ಯಕ್ಕೆ. ಇವರು ಯಾರು? ಭೀಷ್ಮಾಚಾರ್ಯರು. ಯುದ್ಧಕ್ಕೆ ರೆಡಿ ಇದ್ದೀರಾ, ಕೇಳಿಬರ್ರಿ ಅಂತ ಒಂದು ಸಾರಿ ಕೇಳ್ಬೋಗಪ್ಪ ಅಂತ ಹೇಳ್ಬಿಟ್ಟು ಉಲೂಕ ಅನ್ನತಕ್ಕಂಥವನನ್ನು ಅಲ್ಲಿ ಕಳಿಸಿದರು. ಹೇಳ್ತಿದ್ದಾರಂತೆ ಯಾರು? ಸಂಜಯ. ಧೃತರಾಷ್ಟ್ರನ ಕಥೆಯನ್ನು ಇನ್ಮೇಲೆ ಕೇಳು ಸಂಜಯ ಅಂತಲೇ ಬರುತ್ತೆ, ಕೇಳು ಜನಮೇಜಯ ಅಂತ ಬರ್ತಿತ್ತಲ್ಲ, ಹಾಗೆ. ಇವರು ಕಳುಹಿದೊಡೆ ಅವರು ರಿಪು ಪಾಂಡವರ ಹೊರಗೈ ತಂದ ನಿನ್ನಾಹವಕ್ಕೆ ನಿಂದಿರು ಧರ್ಮಪುತ್ರ ವಿಳಂಬವೇಕೆಂಬ. ಅವನು ಹೋದ, ಧರ್ಮರಾಜ ನಾನು ಉಲೂಕ ಅಂತ ಹೇಳಿಬಿಟ್ಟು ಬಂದಿದ್ದೀನಿ, ಹಿಂಗೆ ಕೌರವನ ಸೈನ್ಯ ಬಂದಲ್ಲಿ ಬೀಡಿಬಿಟ್ಟಿದೆ, ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ನೀನು ಯುದ್ಧಕ್ಕೆ ರೆಡಿಯಾಗು, ಇನ್ನು ತಡ ಮಾಡದೇ ಬೇಡ ಅಂತ ಅವನು ಹೇಳಿದಾಗ, ಬೆಂಬಲಕ್ಕೆ ತಾನೆಂದು ಬಯಲ ವಿಡಂಬದಲ್ಲಿ ಕಾಳೆಗವಮಸೆದರೆ ನಂಬಿಕೆಟ್ಟಿರಿ ಕೃಷ್ಣನನ್ನು ನೀವೇನ ಮಾಡಿ. ಇವನು ಹೋಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಯುದ್ಧಕ್ಕೆ ರೆಡಿ ಆಗು ಅಂತ ಹೇಳ್ಬೇಕ ಬೇಡ. ಇವನು ಉಲೂಕ ಅಂಬ. ಅವನೇನು ಮಾಡಿಬಿಟ್ಟು ಹೋದ, ಕೃಷ್ಣ ಬಂದಿದ್ದ ಇದಕ್ಕೆ ಬಂದು ಸಂಧಾನಕ್ಕೆ ಬಂದು ಕೃಷ್ಣ ಅವನು ಕೊಡಲಿಲ್ಲ ಅಂತ ಹೋಗಿದ್ದಕ್ಕೆ ನೀವೆಲ್ಲ ಯುದ್ಧಕ್ಕೆ ರೆಡಿಯಾಗಿ ಬಂದುಬಿಟ್ಟಿದ್ದೀರಾ, ಇವಾಗ ಬಂದಿದ್ದಾರೆ ನೋಡ್ರಿ ಕೌರವರು, ಅದೇನು ಮಾಡ್ತಿರೋ ಮಾಡ್ರಿ ಎಂಬ ಮಾತು ಮಾತಾಡಿದ್ರು. ಇಂಬುಗೆಟ್ಟುದು ನೀವು ರಣಕ್ಕೆ ತ್ರಿಯಂಬಕನ ವರಾಧಿಪನ ಕೈಗೊಂಬನೇ ಕೌರವನೇನಲ್ಲ. ಇವಾಗ ಬಂದುಬಿಟ್ಟಿದೆ ಕೌರವ, 11 ಅಕ್ಷೋಹಿಣಿ ಸೈನ್ಯ ಬಂದಿದೆ, ಅದಕ್ಕೆ ನೀವು ತಡೀತೀರಾ? ಹಂಗೆ ಹಿಂಗೆ ಅಂದ್ಬಿಟ್ರು. ಭೀಮನಿಗೆ ಸಿಟ್ಟು ಬಂದ್ಬಿಟ್ಟು ಸೀಳು ಕುನ್ನಿಯ ಬಾಯ ನೆಲವೋ ತೋಳ ತೀಟೇನವನ ನೆತ್ತಿಯ ಮೇಲೆ ಕಲಕುವೆನು ಕೌರವ ಬಲಾಂಬುದಿ. ಮುಚ್ಚಲೆ, ನಿನ್ನ ಕೆಲಸ ಏನಲ್ಲೇ, ನೀನು ಕರೆದೋಗ್ಬೇಕು, ಬಾಯಿ ಮುಚ್ಕೊಂಡು ಹೋಗು. ಅವನು ಬಾಯಿ ಮುಚ್ಕೊಂಡು ಅದೇ ಮಾಡ, ನಮ್ಮನೇನು ಕೆಲಸಕ್ಕೆ ಬರೋದು ನನ್ನ ಮಕ್ಕಳು ಅಂದ್ಕೊಂಡಿದ್ದೆ, ನಿನ್ನ ಬೊಕ್ಕಡಿ ಏನು ಬಂದು ಹೇಳಿದೀಯ ನಡಿ. ಅವಾಗ ಅವನ ಹತ್ಲಾಗ ಹೋಗ್ತಲೋ ಇಟ್ಲಾಗ ಪಾಪ ಸಮಾಧಾನ ಮಾಡಿದ್ದ ಧರ್ಮರಾಜಪ್ಪ, ಇರಲಿ ಮಾಡಲಿದ್ದುದು ಬಹಳ ಪೌರುಷವಾಡಿ ಕೆಡಿಸಲದೇಕೆ ಅಪ್ಪ. ಭೀಮ ಆಡಿ ಮಾತಾಡಬೇಡ, ಮಾಡಿ ತೋರಿಸು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡಿ, ಆ ಕೃಷ್ಣನ ಒಂದು ಆಶೀರ್ವಾದನೇ ನಮಗೆ ಬೇಕು, ಇನ್ಯಾವುದು ಬೇಡ, ಅವನನ್ನು ಮೊರೆ ಹೋಗೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ, ಆಮೇಲೆ ಅವರ ಆಶೀರ್ವಾದವನ್ನು ಪಡೆದುಬಿಟ್ಟು ಹರಿಯ ಬಲವಂದಣ್ಣನಂಗ್ರಿಗೆ ಶಿರವ ಚಾಚಿ ನಿದಾಯುಧವ ವಿಸ್ತರಿಸಿ ಪವನಜ ಇವರೆಲ್ಲ 4 ಜನ ಧರ್ಮರಾಜನಿಗೆ ನಮಸ್ಕಾರ ಮಾಡಿಬಿಟ್ಟು, ಪಾಪ ಇವರು 5 ಜನ ಸೇರಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಎಲ್ಲ ಯುದ್ಧರಂಗಕ್ಕೆ ಹೊರಡ್ತಾ ಇದ್ದಾರೆ ಅಂತ. ಪರಮಾತ್ಮ ನಿನ್ನ ಆಶೀರ್ವಾದ ಇದ್ದರೆ ನಮಗೇನು ದೊಡ್ಡದಲ್ಲ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದಾರೆ. ತುರಕ್ಕೆ ನಡೆದರು ಧ್ರುಪದ ಸತ್ಯಗೆ ವರ ವಿರಾಟಾದಿಗಳು ಚೂಣಿಗಳು ರವಡಿಸಿದರು. ಸೇನೆ ನಡೆದುದು ಮುಂದೆ ಸಂದಣಿಸಿ ಬಂತು ಸೈನ್ಯ. ಬಳಿಕ ದೃಷ್ಟದ್ಯುಮ್ನರಾಜ್ಞೆಯೊಳವಿಗೊಟ್ಟದು ಸೇನೆ ಮೂಡಣ ಜಲದಿಗಂತುದು ಪಶ್ಚಿಮೋದದಿ ಎಂಬರ ಬಸದಲ್ಲಿ. ಪಳಹರದ ತೋಮರದ ಕುಂತಾವಳಿಯ ಚಮರ ಛತ್ರಮಯ ಸಂಕುಳ ದಿನಾದುದು ಭೂತ ನಾಲ್ಕಾಕಾಶ ದಿಗ್ಗತವಾಗಿ ಈ ರೀತಿ ಸೈನ್ಯ ಒಂದಲ್ಲಿ ಸೇರಿದೆ, 2 ಕಡೆನೂ ಸೈನ್ಯ ಅಂತ ಹೇಳ್ತಕ್ಕಂಥದ್ದಕ್ಕೆ ಇಲ್ಲಿಗೆ ನಾವು ಈ ಒಂದು ಸಂಧಿಯನ್ನು ಸಮಾಪ್ತಿ ಮಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.